ಹಾಯ್ 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 ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್. ಇದು ಬಂದು ಮಂಗಳವಾರದ ನನ್ನ ಬ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಮಂಗಳವಾರ ಮನೆ ಕ್ಲೀನಿಂಗು ಅದು ಇದು ಹೇಳಿದ್ನಲ್ವ, ಹಾಗೆ ಹಾಸಿಗೆಗಳನ್ನು ಅಂದರೆ ಬೆಡ್ಶೀಟು ಚಾದರ ಎಲ್ಲ ತೊಳೆದು ಹಾಕಿದ್ದೆ. ಮಳೆ ಅಂದರೆ ಮಳೆ ಒಣಗೋದಿಲ್ಲ, 2-3 ದಿನಕ್ಕೊಮ್ಮೆ ಒಣಗೋದದು. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಹೊರಗಡೆ ಎಲ್ಲ ಕಸ ಗುಡಿಸಿ ರಂಗೋಲಿ ಹಾಕಿ ಬಂದೆ. ಇನ್ನೇ ಟಿಫನ್ ಮಾಡಬೇಕಲ್ಲ, ಜೀನಿ ಮಾಡಿದ್ದೀನಿ. ರೊಟ್ಟಿ ಎಲ್ಲ ಮಾಡಿದಾಗ ಮಾಡೋದಿಲ್ಲ ಜೀನಿನ, ಇವಾಗ ಈ ನಡುವೆ ಸ್ವಲ್ಪ ಕಡಿಮೆ ಮಾಡಿದ್ದೀನಿ. ರೈಸ್ ಐಟಮ್ ಮಾಡಿದಾಗ ಬೆಳಗ್ಗೆ ಜೀನಿ ಮಾಡ್ತೀನಿ. ಇವತ್ತು ಪುಳಿಯೋಗರೆ ಮಾಡಿದ್ದೀನಿ. ನೋಡ್ಬೋದು ಫ್ರೆಂಡ್ಸ್, ಬಾಕ್ಸಿಗೆ ಪುಳಿಯೋಗರೆ ಮತ್ತು ಉಪ್ಪಿಟ್ಟು ಬೆಳಗ್ಗೆ ತಿನ್ನೋದಕ್ಕೆ. ನಿನ್ನೆ ಕಾಳುಗಳನ್ನು ನೆನೆಸಿಟ್ಟಿದ್ದೆ. ಹಾಗೆ ಇದು ಬಂದು ಹಾಗಲಕಾಯಿ ಜ್ಯೂಸ್ ರೆಡಿ ಮಾಡ್ಕೊಂಡಿದ್ದೀನಿ. ಯಾಕೆ ಅಂತ ನೆಕ್ಸ್ಟು ಹೇಳ್ತೀನಿ. ಯಾರಾದರೂ ಕಮೆಂಟ್ ಮಾಡಿ ಯಾಕೆ ಕುಡಿತಾರೆ ಹಾಗಲಕಾಯಿ ಜ್ಯೂಸ್ ಅಂತ. ನನ್ನ ಮಗ ಇವಾಗ ರೆಡಿ ಆಗಿದ್ದಾನೆ ಸ್ಕೂಲ್ಗೆ ಹೋಗೋದಕ್ಕೆ. ಅವನಿಗೂ ಎಲ್ಲ ರೆಡಿ ಮಾಡಿ ಕೊಟ್ಟೆ ಫ್ರೆಂಡ್ಸ್, ಬಾಕ್ಸು ಎಲ್ಲ. ಹಸ್ಬೆಂಡ್ ಕೂಡ ತಿಂದುಬಿಟ್ಟು ಡ್ಯೂಟಿಗೆ ಹೋದರು. ಇವತ್ತು ಮಂಗಳವಾರ ಕ್ಲೀನಿಂಗೂ ಇದೆ. ಅದರ ಜೊತೆಗೆ ಇವಾಗ ಸ್ವಲ್ಪ ಜೋಳದ ಹಿಟ್ಟು ಖಾಲಿ ಆಗಿತ್ತು ಫ್ರೆಂಡ್ಸ್, ಹಾಗಾಗಿ ಇವತ್ತು ಸ್ವಲ್ಪ ಜೋಳನ ಕ್ಲೀನ್ ಮಾಡೋಣ ಅಂತ ತೆಗ್ದಿದ್ದೀನಿ. ನಮಗೆ ರೊಟ್ಟಿ ಇಲ್ಲ ಅಂದರೆ ಆಗೋದೇ ಇಲ್ಲ, ರೊಟ್ಟಿ ಬೇಕೇ ಬೇಕು. ಏನೋ 1-2 ದಿನ ಆದರೆ ಬಿಡ್ಬೋದು, ಬಟ್ ಒಂದು ವಾರ ಗಂಟಲೆ ರೊಟ್ಟಿ ಇಲ್ಲದೇ ಇರೋಕ್ಕಾಗಲ್ಲ. ಹಾಗಾಗಿ ಹಿಟ್ಟು ಖಾಲಿ ಆಗಿತ್ತು. ಆಲ್ಮೋಸ್ಟ್ ಒಂದು 4-5 ದಿನ ಆಗಿದೆ. ಮಳೆ ಕಡಿಮೆ ಆಗುತ್ತೆ ಅಂತ ನೋಡಿದೆ, ಬಟ್ ಮಳೆ ಅಂತೂ ಕಡಿಮೆ ಆಗೋ ಸಂಭವ ಅಂತೂ ಇಲ್ಲ. ಯಾಕಂದರೆ ತೊಳೆದು ಹಾಕಬೇಕಿತ್ತು ಜೋಳನ. ಹಾಗಾಗಿ ಇದು ಮಳೆ ಕಡಿಮೆ ಆಗಲ್ಲ ಅಂದ್ಕೊಂಡು ಇವಾಗ ಸ್ವಲ್ಪನೇ ಒಂದು 4 kg ಅಷ್ಟೇ ಕ್ಲೀನ್ ಮಾಡಿ ಮಿಷಿನ್ಗೆ ಕೊಟ್ಟು ಕಳಿಸ್ಬೇಕು. ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಜೋಳನ. ನೋಡ್ಬೋದು, ಕ್ಲೀನ್ ಮಾಡಿ ಆಗಿದೆ. ಒಂದು 4-5 kg ಅಷ್ಟು ಕ್ಲೀನ್ ಮಾಡಿದ್ದೀನಿ. ನೋಡಿ, ಇಷ್ಟು ಕಸ ಬಂದಿದೆ. ಇವಾಗೆಲ್ಲ ಕ್ಲೀನ್ ಮಾಡಿ ಆಯಿತು. ನೋಡಿ, ಕ್ಲೀನ್ ಮಾಡೋಕ್ಕೆ ಇಷ್ಟೊಂದು ಐಟಮ್ಗಳು ಬೇಕು. ಒಂದು ಬುಟ್ಟಿ ಹೇಳಿದ್ನಲ್ವ ಲಾಸ್ಟ್ ಟೈಮು, 200 ಕೊಟ್ಟು ತೊಗೊಂಡಿದ್ದೀನಿ. ಮೊರ ಮತ್ತು ಅದನ್ನು ಜರಡಿ ಇಡೋದಕ್ಕೆ ಒಂದು ಜರಡಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಚೀಲಕ್ಕೆ ಹಾಕಿ ಕೊಟ್ಟು ಕಳಿಸ್ಬೇಕು. ಹಸ್ಬೆಂಡ್ ಬೇಗ ಬಂದರೆ ಹಿಟ್ಟು ಮಾಡಿಸ್ಕೊಂಡು ಬರ್ತಾರೆ ಮಿಷಿನ್ಗೆ ಹೋಗಿ. ಹಾಗೆ ಸಂಜೆ ಆಯಿತು ಫ್ರೆಂಡ್ಸ್. ಸಂಜೆ ಟೈಮು ಹೇಳ್ತಾ ಇರ್ತೀನಿ, ಟೀ ಜೊತೆಗೆ ಏನಾದರೂ ಬೇಕು ಅಂತ. ಒಗ್ಗರಣೆ ಏನಾದರೂ ಇತ್ತಂದರೆ ಮಂಡಕ್ಕಿನ ಹಚ್ಕೊಳ್ತೀನಿ. ನಾನು ಮಂಡಕ್ಕಿ ಒಗ್ಗರಣೆ, ಅವಲಕ್ಕಿ ಒಗ್ಗರಣೆ ಮಾಡ್ಕೊಳ್ತೀನಿ. ಇದು ನನ್ನ ಮಗನಿಗೆ ಹಾಲು, ನಾನು ಟೀ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಸಂಜೆ ಅಡುಗೆ ಮಾಡಬೇಕು. ಇವತ್ತು ಮಂಗಳವಾರ. ನಮ್ಮ ಮನೆಯವ್ರಿಗೆ ನಾನು ಚಿಕನ್ ಥರ ಕೇಳಿದ್ದೆ. ಇನ್ನು ಶ್ರಾವಣ ಬಂತು ಅಲ್ವಾ, ಹಾಗಾಗಿ ಇದೇ ಲಾಸ್ಟು. ಇನ್ನೂ 1 ತಿಂಗಳವರೆಗೂ ಗಣಪತಿ ಹಬ್ಬ ಆಗೋವರೆಗೂ ತಿನ್ನೋ ಹಾಗಿಲ್ಲ. ಹಾಗಾಗಿ ಮತ್ತೆ ಚಿಕನ್ ತಂದಿದ್ದರು. ಇವಾಗ ಚಿಕನ್ ಸಾಂಬಾರು, ಹಾಗೆ ಸಿಂಪಲ್ಲಾಗಿ ಒಂದು ಗ್ರೇವಿನ ಮಾಡ್ಕೊಳ್ತಾ ಇದ್ದೀನಿ. ಯಾವುದು ಜಾಸ್ತಿ ಬೇರೆ ವೆರೈಟಿ ಮಾಡ್ತಾಯಿಲ್ಲ, ಸಿಂಪಲ್ ಅಂದರೆ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಹಾಗೆ ನಾಳೆ ಬುಧವಾರ ಕೂಡ ಇರುತ್ತೆ, ಒಂದಿನ ತಿನ್ಬೋದು. ಇವತ್ತು ಮಂಗಳವಾರ ಸಂಜೆ ನೈಟು ಮಾಡ್ತಾಯಿರೋದು. ಈಗ ಟೊಮೊಟೊ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ಒಂದು ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ. ಕುಕ್ಕರಲ್ಲೇ ಹಾಕಿ ಚಿಕನ್ ಗ್ರೇವಿ ಥರ ಮಾಡ್ತೀನಿ. ಇದು ಬಂದು ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಕಾಳುಮೆಣಸು, ಸ್ವಲ್ಪ ಈರುಳ್ಳಿ ಮತ್ತು ಟೊಮೊಟೊ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದು ಸಾಂಬಾರಿಗೆ ಮತ್ತು ಚಿಕನ್ ಗ್ರೇವಿಗೂ ಎರಡಕ್ಕೂ ಬರುತ್ತೆ ಅಂತ 2 in 1 ಥರ ಮಾಡ್ತಾಯಿದ್ದೀನಿ. ನನ್ನ ಫ್ರೆಂಡ್ಸು ಸಿಂಪಲ್ಲಾಗಿ ಬೇಗನೆ ಮಾಡ್ಕೋಬೋದಲ್ಲ ಅಂತ ನಾನು ಈ ರೀತಿ ಮಾಡಿದ್ದೀನಿ. ಯಾಕಂದರೆ ನನಗೂ ಹೇಳಿದ್ದು ಲಾಸ್ಟ್ ಟೈಮು ಸುಸ್ತಾಗ್ತಾ ಇರುತ್ತೆ, ತುಂಬ ಹೊತ್ತು ನಿಂತ್ಕೊಳ್ಳೋಕ್ಕೂ ಆಗ್ತಿಲ್ಲ. ಇವಾಗ ಕ್ಲೀನಿಂಗು ಅದು ಇದು ಅಂದ್ಕೊಂಡು ಸುಸ್ತಾಗಿದ್ದೀನಿ. ಹಾಗಾಗಿ ಬೇಗನೆ ಆಗುತ್ತೆ ಅಂತ ಈ ರೀತಿ ಮಾಡ್ತಾಯಿದ್ದೀನಿ. ಫ್ರೆಂಡ್ಸು 1 kg ಚಿಕನ್ನಿದು ಅರ್ಧ ಗ್ರೇವಿ ಮಾಡೋದಕ್ಕೆ ತೆಗೆದಿಟ್ಕೊಂಡಿದ್ದೆ. ಇದು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. ಇನ್ನೊಂದು ಸಾಂಬಾರ್ಗೂ ಕೂಡ ಎಣ್ಣೆ ಹಾಕಿ ಚಿಕನನ್ನು ಹಾಕಿದ್ದೀನಿ. ಈಗ ರುಬ್ಬಿರೋಂಥ ಅದು ಪೇಸ್ಟನ್ನು ಹಾಕಿ ಉಪ್ಪು ಹಾಕಿ ಬೇಯಿಸ್ಕೊಳ್ತೀನಿ ಇದನ್ನು ಕೂಡ. ಆಮೇಲೆ ಕಾಯಿ ಮಸಾಲನ ರುಬ್ಕೊಳ್ತೀನಿ. ಇದಿಷ್ಟು ಇವಾಗ ಒಂದು 10 ನಿಮಿಷ ಬೆಂದರೆ ಚಿಕನ್ನು ಚೆನ್ನಾಗಿರುತ್ತೆ. ಈಗ ಇದು ಬೇಯೋದ್ರೊಳಗೆ ನಾವು ಮಸಾಲಾನ ರೆಡಿ ಮಾಡ್ಕೊಳ್ಳೋಣ. ಹಾಗೆ ಇವಾಗ ಇದು ಚಿಕನ್ ಗ್ರೇವಿಗೆ
ಮಸಾಲಾನ ಆ್ಯಡ್ ಮಾಡ್ಕೊಳ್ಳೋಣ, ಮಸಾಲ ಪುಡಿಗಳನ್ನು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ, ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ, 1-1.5 ಸ್ಪೂನಷ್ಟು ಗರಂ ಮಸಾಲ, ಹಾಗೆ 1.5 ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನಾನು ಮೊದಲೇ 2 ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೆ. ಈಗ ಅಚ್ಚ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಖಾರ ಎಷ್ಟು ಬೇಕೋ ನೋಡಿಬಿಟ್ಟು ಹಾಕ್ಕೋಬೇಕು. ಸ್ವಲ್ಪ ಖಾರ ಆಗಿರಲಿ ಅಂತ ನಾನು ಸ್ವಲ್ಪ ಜಾಸ್ತಿ ಹಾಕ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ಫ್ರೆಂಡ್ಸ್ ಯಾವ ರೀತಿ ಕಾಣ್ತಾ ಇದ್ದೀರ. ಆಹಾ, ರೆಡ್ ಕೆಂಪು ಕಾಣ್ತಾ ಇದೆ. ಇದು ಬೇಯಬೇಕಲ್ವ, ಸ್ವಲ್ಪ ನೀರು ಹಾಕೊಳ್ಳೋಣ, ಜಾಸ್ತಿ ಬೇಡ. ಚಿಕನ್ ಬೆಂದ ಮೇಲೇನೂ ನೀರು ಬಿಡುತ್ತೆ. ನಾನು ಇಷ್ಟು 1 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ, ಗ್ರೇವಿ ಇದ್ದರೆ ಚೆನ್ನಾಗಿರುತ್ತೆ ಅಂತ. ಇವಾಗ 1 ಅಥವಾ 2 ವಿಸಿಲನ್ನು ಕೂಗಿಸ್ಕೊಳ್ಳೋಣ. ಅದು ಇಲ್ಲಿ ಸಾಂಬಾರಿಗೂ ನಾವು ಚಿಕನ್ ಬೇಯೋದಕ್ಕೆ ಇಟ್ಟಿದ್ದೀವಲ್ಲ, ಚಿಕನ್ ಬೆಂದಿದೆ. ಈಗ ನಾನು ಮಸಾಲೆನ ರುಬ್ಕೊಳ್ತಾ ಇದ್ದೀನಿ. ಇದನ್ನೇನು ಫ್ರೈ ಮಾಡ್ಕೊಂಡಿಲ್ಲ ಈ ಸರಿ ನಾನು. ಈರುಳ್ಳಿ ಟೊಮೊಟೊ ಏನನ್ನು ಈರುಳ್ಳಿ ಟೊಮೊಟೊ ಮತ್ತು ಕಾಯಿ, ಸ್ವಲ್ಪ ಹುರಿಗಡಲೆನ ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ಅರಿಶಿನ ಪುಡಿ, ಹಾಗೆ 1.5 ಸ್ಪೂನಷ್ಟು ಗರಂ ಮಸಾಲನ ಹಾಕ್ಕೊಳ್ತಾ ಇದ್ದೀನಿ. 1.5 ಸ್ಪೂನಷ್ಟು ಧನಿಯಾ ಪುಡಿ, ಹಾಗೆ ಖಾರಕ್ಕೆ ಅಚ್ಚ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಆವಾಗಲೇ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಎಲ್ಲವನ್ನು ನಾವು ಮಿಕ್ಸಿ ಮಾಡಿಕೊಂಡು ಪೇಸ್ಟ್ ಮಾಡಿಕೊಂಡು ಹಾಕಿದ್ದೀನಿ. ಹಾಗಾಗಿ ಇಲ್ಲಿ ಶುಂಠಿ ಬೆಳ್ಳುಳ್ಳಿನ ಆ್ಯಡ್ ಮಾಡ್ತಾ ಇಲ್ಲ. ಈಗ ಮಸಾಲೆ ಎಲ್ಲ ರುಬ್ಕೊಂಡು ಸಾಂಬಾರಿಗೆ ಹಾಕಿದ್ದೀನಿ. ಸ್ವಲ್ಪನೇ ಮಾಡಿದ್ದೀನಿ, ನೋಡ್ಬೋದು ಫ್ರೆಂಡ್ಸ್, ಇಷ್ಟೇ ಸಾಂಬಾರು ಮಾಡಿದ್ದೀನಿ. ಇವಾಗ ಇದು ಒಂದು ಅರ್ಧ ಬೆಂದಿದೆ ಚಿಕನ್. ಇನ್ನೊಂದು 2 ಕುದಿ ಬಂದರೆ ಚಿಕನ್ ಸಾಂಬಾರು ರೆಡಿಯಾಗುತ್ತೆ. ನೋಡ್ಬೋದು ಫ್ರೆಂಡ್ಸ್, ಸಾಂಬಾರು ರೆಡಿಯಾಗಿದೆ. ಸಿಂಪಲ್ಲಾಗಿ ಬೇಗನೆ ಮಾಡ್ಕೋಬೋದು ಈ ರೀತಿಯಾಗಿ. ಬರೀ ಸಾಂಬಾರಿದ್ದರೆ ಟೇಸ್ಟ್ ಆಗೋಲ್ಲ ನಮಗೆ. ಸ್ವಲ್ಪ ಚಿಕನ್ ಮಸಾಲ ಗ್ರೇವಿ ಈ ಥರ ಆಗಿ ಸ್ಪೈಸಿಯಾಗಿ ಇರಬೇಕು ಸೈಡಿಗೆ. ಹಾಗಾಗಿ ನಾನು ಈ ರೀತಿಯಾಗಿ ಮಾಡಿದ್ದೀನಿ. ನನ್ನ ಮಗನಿಗೆ ಸ್ವಲ್ಪ ಗ್ರೇವಿ ಇದ್ದರೆ ಗ್ರೇವಿಯಲ್ಲೇ ಊಟ ಮಾಡಿಬಿಡ್ತಾನೆ ಸಾಂಬಾರ್ಗಿಂತನೂ. ಹಾಗಾಗಿ ಈ ರೀತಿ ಬಂದಿದೆ, ನೋಡ್ಬೋದು ಫ್ರೆಂಡ್ಸ್. ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು, ಸಿಂಪಲ್ಲಾಗಿ. ರೊಟ್ಟಿ ಇದೆ, ಬಟ್ ರೊಟ್ಟಿ ತಿಂತಾ ಇಲ್ಲ ನಾವು. ಅನ್ನ ಸಾಂಬಾರು ಊಟ ಮಾಡ್ತೀನಿ. ಹಸ್ಬೆಂಡ್ ಮಾತ್ರ ರೊಟ್ಟಿ ತಿಂತಾರೆ, ಅವರಿಗೆ ರೊಟ್ಟಿ ಬೇಕೇ ಬೇಕು. ಚಿಕನ್ ಸಾಂಬಾರು ಬಿಸಿ ಬಿಸಿ ರೆಡಿಯಾಗಿದೆ, ನೋಡ್ಬೋದು ಫ್ರೆಂಡ್ಸ್. ಓಕೆ ಫ್ರೆಂಡ್ಸು, ಇವತ್ತು ಮಂಗಳವಾರದ ನನ್ನ ರೋಟಿನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನನ್ನ ರೋಟಿನೂ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬಿಡಿ. ಹೊಸಬ್ರು ಯಾರಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಇವಾಗ ಶ್ರಾವಣ ಮಾಸ, ಬಟ್ ಇದು ಆಷಾಢದಲ್ಲಿ ಲಾಸ್ಟಲ್ಲಿ ಮಾಡಿರುವಂಥ ರೆಸಿಪಿ. ಆದರೆ ನಾನು ಅಪ್ಲೋಡ್ ಮಾಡೋದು ಲೇಟ್ ಆಗ್ತಾಯಿದೆ. ಹಾಗಾಗಿ ಪ್ಲೀಸ್ ಎಲ್ಲರೂ ವಿಡಿಯೋ ನೋಡಿ, ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಶ್ರಾವಣದಲ್ಲಿ ನೀವು ತಿನ್ನೋದಿಲ್ಲಲ್ವ ನಾನ್ ವೆಜ್ಜು, ನಾವು ಕೂಡ ತಿನ್ನೋದಿಲ್ಲ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.